ಒಂದು ತಾತ್ಕಾಲಿಕವಾಗಿ ನನಗೆ ಕೋರ್ಟ್ ರಿಲೀಫ್ ಕೊಟ್ಟಾಗ ನಾನು ಬಳ್ಳಾರಿಯಲ್ಲಿ ಇರುವಂತಹ ಸಂದರ್ಭದಲ್ಲಿ ನನ್ನ ಹುಟ್ಟಿದ ಹಬ್ಬದ ದಿವಸನೇ ಇದೇ ವೇದಿಕೆ ಮೇಲೆ ಇಲ್ಲೇ ಒಂದು ಕಾರ್ಯಕ್ರಮವನ್ನ ನಮ್ಮ ರಾಮಕೃಷ್ಣ ಅವರು ಅಭಯ ಫೌಂಡೇಶನ್ ಅವರು ಕ್ರಿಕೆಟ್ ಪ್ರೋಗ್ರಾಮ್ ಮಾಡಿದ್ರು. ಮತ್ತೆ 2 ವರ್ಷ ನಂತರ ಇವತ್ತು ಮತ್ತೆ ಈ ಕಾರ್ಯಕ್ರಮಕ್ಕೆ ನಾನು ಬಂದಿರೋದು ತುಂಬಾ ಸಂತೋಷ ಅನಿಸ್ತಾ ಇರುವಂತದ್ದು. ನಾನು ರಾಮು ಅವ್ರ ಬಗ್ಗೆ ಹಿಂದೆ ಕೂಡ ನಾನು ವಿಷಯಗಳನ್ನ ಹೇಳಿದ್ದೆ ಮತ್ತು ಇದರಲ್ಲಿ ಕೂಡ ಇನ್ನ ಕೆಲವರು ಹೊಸಬರು ಇರೋ ಕಾರಣ ಅವ್ರ ಇಡೀ ಕುಟುಂಬ, ಅವರ ತಂದೆ ತಾಯಿಯಂದರು ಕೂಡ ಒಳ್ಳೆ ಮನಸ್ತತ್ವ ಇರುವಂತ ವ್ಯಕ್ತಿಗಳು. ನಮಗೆ ಚಿಕ್ಕಂದಿನಿಂದ ನನ್ನ 21 ವಯಸ್ಸು ನನಗೆ ಇವಾಗ ಏನ್ ನಮ್ಮ ಪ್ರೋಗ್ರಾಮ್ ಕಂಡಕ್ಟ್ ಬಾಲರಾಜ್ ಅವರು ಇನ್ನೊಬ್ಬರು ಸಂಸ್ಥೆ ಬಗ್ಗೆ ಅವ್ರು ಮಾತಾಡ್ತಾ ಇದ್ರು. ಕಂಪನಿ 89ರಲ್ಲಿ ನಾನು ಪ್ರಾರಂಭ ಮಾಡಿ ಇಡೀ ದಕ್ಷಿಣ ಭಾರತದಲ್ಲಿ 125 ಶಾಖೆಗಳನ್ನ ಮಾಡಿ ನಂತರ ಮೈನಿಂಗ್ ಬಿಸ್ನೆಸ್ ಬಂದು ರಾಜಕಾರಣ ಇವೆಲ್ಲ ಈ ಮಟ್ಟಕ್ಕೆ ಬೆಳಿಬೇಕು ಅಂತಂದ್ರೆ ಮೊದಲನೇದಾಗಿ ಒಂದು 2000 ಸ್ಕ್ವೇರ್ ಫೀಟ್ಸ್ ಬಿಲ್ಡಿಂಗ್ ಅನ್ನ ನಮ್ಮ ರಾಮು ಅವರಿಗೆ ಸಂಬಂಧಪಟ್ಟಿರೋ ಬಿಲ್ಡಿಂಗ್ ನಾವು ಬಾಡಿಗೆ ತಗೊಂಡಿದ್ದಾರೆ ಬಳ್ಳಾರಿಯಲ್ಲಿ. ನಾನು ಅವತ್ತು ಹೇಳ್ತಾ ಇದ್ದೆ, ಇನ್ನ ಚಿಕ್ಕ ಅಂದ್ರೆ ನನಗೆ 21 ವರ್ಷ ವಯಸ್ಸು. ನನಗೆ ಆ ಬಿಸ್ನೆಸ್ ಮಾಡುವಂತ ಸಂದರ್ಭದಲ್ಲಿ ಕೆಲವೊಂದ್ಸಲ ಬಾಡಿಗೆ ಕಟ್ಟಲಿಕ್ಕೆ 3 ತಿಂಗಳು 6 ತಿಂಗಳಾದ್ರೂ ಕೂಡ ಆಗದೆ ಇರುವಂತ ಸಂದರ್ಭದಲ್ಲಿ ಕೂಡ ಅವ್ರ ತಂದೆ ಸ್ವಲ್ಪ ಸಿಟ್ಟಾದ್ರೂ ಕೂಡ ಅವ್ರ ತಾಯಿ ನನ್ನ ಒಡಹುಟ್ಟಿದ ನನ್ನ ಅಕ್ಕ ಅನ್ನೋದಕ್ಕಿಂತ ಕೂಡ ಇನ್ನು ಹೆಚ್ಚಾಗಿ ಇಲ್ಲ ಅವ್ರನ್ನ ಬೆಳೀತಾರೆ, ಅವ್ರಿಗೇನ್ ತೊಂದರೆ ಮಾಡೋದು ಬೇಡ ಅಂತ ಹೇಳಿ ಮನೆ ಮಕ್ಕಳ ತರ ನಮ್ಮನ್ನ ಅವರು ನೋಡಿರುವಂತ ಒಂದು ಸಂದರ್ಭ. ಆ ನಂತರ ನಾವು ಯಾವ ಮಟ್ಟಕ್ಕೆ ಬೆಳೆದಿದ್ದೀವಿ ಅನ್ನೋದು ಇಡೀ ಬಳ್ಳಾರಿಗೆ ಮತ್ತು ದೇಶಕ್ಕೆ ಗೊತ್ತಾಗಿರುವಂತ ಒಂದು ವಿಚಾರ. ಹಾಗಾಗಿ ಅವ್ರ ಬಗ್ಗೆ ನನಗೆ ಯಾವತ್ತಿಗೂ ಕೂಡ ಏನಾದ್ರೂ ಆಗಲಿ ಅಭಯ ಫೌಂಡೇಶನ್ ವಿಷಯದಲ್ಲಿ ಯಾವುದೇ ಒಂದು ವಿಚಾರದಲ್ಲಿ ಬೇಕು ಅಂದ್ರೆ ಕೂಡ ಜನಾರ್ದನ್ ರೆಡ್ಡಿ, ನನ್ನ ಶ್ರೀಮತಿ, ನನ್ನ ಇಡೀ ಕುಟುಂಬ ನಿಮ್ ಜೊತೆಯಲ್ಲಿ ನಾವು ಇರ್ತೀವಿ ಅಂತೇಳಿ ಇವತ್ತು ನಾನು ಮಾತಾಡ್ತಾ ಇದ್ದೀನಿ. ಜೊತೆಗೆ ಇಲ್ಲಿ ಹೆಚ್ಚಾಗಿ ಮಾತಾಡೋದಕ್ಕಿಂತ ಕೂಡ ಇವತ್ತು ತಾವೆಲ್ಲ ಎಷ್ಟು ದಿನ ಅದು ವಿಶೇಷವಾಗಿ ಸರ್ಕಾರಿ ನೌಕರರಿಗೋಸ್ಕರ ವಿಶೇಷವಾಗಿ ಈ ಒಂದು ಕ್ರಿಕೆಟ್ ಪ್ರೋಗ್ರಾಮ್ ಇಟ್ಟಿರೋದು ಕೂಡ ಬಹಳ ಖುಷಿ ತಂದಿರುವಂತ ಒಂದು ವಿಚಾರ. ಅದರಲ್ಲೂ ಕೂಡ ಇವತ್ತು ಪೊಲೀಸ್ ಇಲಾಖೆನೆ ಇವತ್ತು ಅವರು ವಿನ್ಯಾಸ ಆಗಿದ್ದಾರೆ ಅಂತ ಹೇಳಿ, ಯಾಕಂದ್ರೆ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಮಗನಾಗಿ ಹುಟ್ಟಿ ಬೆಳೆದಿರೋ ನನಗೆ ಮತ್ತೆ ಬೇರೆ ಇಲಾಖೆಗಳು ಮತ್ತೆ ತಪ್ಪಾಗಿ ಅರ್ಥ ಮಾಡ್ಕೊಳಕ್ ಹೋಗ್ಬೇಡ್ರಿ. ಏನಾದ್ರೂ ಇದ್ರೆ ಕೂಡ ಒಂದಿಷ್ಟು ಪೊಲೀಸ್ ಬ್ಲಡ್ ಅನ್ನೋದು ಇದ್ದೇ ಇರ್ತಾರೆ. ಅದೇ ನಾನು ಹುಟ್ಟಿದ್ದು ಮಿಲಾರ್ಪೇಟ್ ಪೊಲೀಸ್ ಕ್ವಾರ್ಟರ್ಸ್ ನಲ್ಲಿ 1960. ಅನಂತರ ಹೊಸಪೇಟೆ ಬಳ್ಳಾರಿ ನಡುವೆ ನಾವು ಓಡಾಡಿದ್ರು ಕೂಡ ನಮ್ಮ DAR ಪೊಲೀಸ್ ಕ್ವಾರ್ಟರ್ಸ್ ನಲ್ಲಿ ನಮ್ಮ ತಂದೆ 83 ಅವರು ರಿಟೈರ್ಡ್ ಆಗೋ ಟೈಮ್ನಲ್ಲಿ 5 ವರ್ಷ ಅಂದ್ರೆ ನನ್ನ 7ನೇ ಕ್ಲಾಸಿಂದ ಹಿಡಿದು PUC ಸೆಕೆಂಡ್ ಇಯರ್ ವರೆಗೆ ಕೂಡ ಅದೇ DAR ಕ್ವಾರ್ಟರ್ಸ್ ಇಂದಾನೆ ಮುನ್ಸಿಪಲ್ ಸ್ಕೂಲ್ ಹೋಗಿ. ಹಾಗಾಗಿ ಇವತ್ತು ಕೂಡ ಬಳ್ಳಾರಿ ಅಂದ ತಕ್ಷಣ ಒಂದು ರೋಮಾಂಚನ. ಅದರಲ್ಲಿ ವಿಶೇಷವಾಗಿ ಗೆದ್ದಿರುವಂತ ನಮ್ಮ ಪೊಲೀಸ್ ಇಲಾಖೆಯವರಿಗೆ ನನ್ನ ಅಭಿನಂದನೆಗಳನ್ನ ನಾನು ಸಲ್ಲಿಸ್ತಾ ಇದ್ದೇನೆ. ಯಾರೇ ಆದ್ರೂ ಕೂಡ ಅದು ಕೂಡ ಏನಿದ್ರೆ ಒಂದೇ ರನ್ನಲ್ಲೇ ಸೋತಿರೋದು ಇಂಜಿನಿಯರ್ಗಳು ಸೋಲೇಬೇಕು. ಯಾಕೆಂತಂದ್ರೆ ಅವ್ರು ಒಂದೇ ರನ್ನಲ್ಲಿ ಸೋತ್ರು ಕೂಡ ಮತ್ತೆ ನೀವು ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋಕೆ ಹೋಗ್ಬೇಡಿ, ನಿಮ್ ಕೆಲಸ ಬಹಳ ಇರುತ್ತೆ. ರಾತ್ರಿ ಹಗಲು ನಮ್ಮ ಪೊಲೀಸರು ಏನಂತಂದ್ರೆ ಲಾಠಿ ಇಟ್ಟುಕೊಂಡು ನಮ್ಮ ಕಷ್ಟ ಸುಖ ಏನೇ ಇದ್ರು ಕೂಡ ಅವರು ನಿಮ್ಮನ್ನು ಕೂಡ ಕಾಪಾಡೋರು. ಹಾಗಾಗಿ ಅವ್ರು ಗೆದ್ದಿದ್ದಕ್ಕೆ ನಮ್ಮ ಇಂಜಿನಿಯರ್ಗಳು ಕೂಡ ಖುಷಿನೇ ಆಗಿರುತ್ತೆ. ಹಾಗಾಗಿ ಮತ್ತು ನೀವು ದೇಶ ಕಟ್ಟುವವರು, ಅವರು ದೇಶವನ್ನು ರಕ್ಷಣೆ ಮಾಡುವಂತವ್ರು. ಹಾಗಾಗಿ ನಮ್ಮ ಅಭಯ ಫೌಂಡೇಶನ್ ರಾಮಕೃಷ್ಣ ಅವರು ಇದು 5ನೇ ಪ್ರೋಗ್ರಾಮ್. ಇನ್ನು ಈ ರೀತಿ ಇನ್ನ ಮುಂದೆ ಬರ್ಸ್ಕೊಂಡು ಹೋಗ್ಬೇಕು. ಜೊತೆಗೆ ಏನಂದ್ರೆ ಬಳ್ಳಾರಿ ವಿಷಯದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ನನಗೆ ಇದ್ದಿದ್ದು ಒಂದು ಕನಸು ಅಂತಂದ್ರೆ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಈಗಲೂ 900 ಎಕರೆ ಜಮೀನಿದೆ, ಅದಕ್ಕೆ 4 ಲೈನ್ ರಸ್ತೆ ಕೂಡ ಆಗೋಗಿತ್ತು. ಹಂಪಿಗೆ 8 ಲೈನ್ ರಸ್ತೆಯನ್ನು ಹಾಕ್ಬಿಟ್ಟು ಇವತ್ತು ಪ್ರವಾಸಿಗರಿಗೆ ಮತ್ತು ಇಲ್ಲಿರುವಂತ ಇಂಡಸ್ಟ್ರಿಯಲಿಸ್ಟ್ಗಳಿಗೆ, ಬಳ್ಳಾರಿಯಲ್ಲಿ ಹುಟ್ಟಿ ಬೆಳೆದಿರುವಂತ ಮಕ್ಕಳಿಗೆ ಒಂದು ಒಳ್ಳೆ
ಇನ್ಫ್ರಾಸ್ಟ್ರಕ್ಚರ್ ಆಗಬೇಕು ಅನ್ನೋಂಥ ಒಂದು ಕನಸು ಅದು ಇವತ್ತೆಲ್ಲ ನಾಳೆ ಆಗೇ ಆಗುತ್ತೆ, ಅದನ್ನ ಯಾರು ನಿಲ್ಲಿಸ್ಲಿಕ್ಕೆ ಆಗಲ್ಲ. ಜೊತೆಗೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ಅನ್ನ ಇವತ್ತು ನಮ್ಮ ಬಳ್ಳಾರಿಯಲ್ಲಿ ಕಟ್ಟಲಿಕ್ಕೆ ಅವತ್ತು ಜಿಂದಾಲ್ ಸಂಸ್ಥೆ ಮುಖ್ಯಸ್ಥರು ಸಜ್ಜನ್ ಜಿಂದಾಲ್ ಅವರನ್ನ ನಾನು ಕೇಳಿದಾಗ ಅವರ ತಂದೆ ಹೆಸರಲ್ಲಿ OP ಜಿಂದಾಲ್ ಅವರ ಹೆಸರಲ್ಲಿ ಕಟ್ಕೊಡ್ತೀವಿ ಅಂತೇಳಿ ಅವ್ರು ಮಾತು ಕೊಟ್ಟರು. ಅದನ್ನ ಕ್ಯಾಬಿನೆಟ್ ಅಲ್ಲಿ ಪಾಸ್ ಮಾಡಿ ನಾನೇ ಒಂದು ಫೌಂಡೇಶನ್ ಹಾಕಿದೆ. ಅಲ್ಲಿ ಒಂದಿಷ್ಟು ಒಲಿಂಪಿಕ್ ಸೈಜ್ ಸ್ವಿಮ್ಮಿಂಗ್ ಪೂಲ್ಗಳು, ಬ್ಯಾಡ್ಮಿಂಟನ್ ಕೋರ್ಟ್ಗಳು ಅವು ಸಣ್ಣ ಪುಟ್ಟ ಮಾಡಿದ್ರು. ನಾನು ಬಳ್ಳಾರಿ ಬಿಟ್ಟು ಹೋದ್ಮೇಲೆ ಅವರು ಕೂಡ ಕೈ ಕೊಟ್ಟರು ಅಂತ ನನ್ಗೆ ಅನ್ಸುತ್ತೆ. ಆದ್ರೂ ಕೂಡ ನಾನು ಮತ್ತೆ ಇವತ್ತು ಬಂದಿದ್ದೀನಿ. ಕೊನೆಯ ಉಸಿರು ಇರೋವರೆಗೂ ಕೂಡ ಆ ಕೊನೆಯ ಉಸಿರು ಕೂಡ ಬಳ್ಳಾರಿಯಲ್ಲಿ ಬಿಡಬೇಕು ಅನ್ನೋದೇ ನನ್ನ ಒಂದು ಸಂಕಲ್ಪ ಭಗವಂತನ ಕೃಪೆಯಿಂದ. ಖಂಡಿತವಾಗ್ಲೂ ಕೂಡ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಸಜ್ಜನ್ ಜಿಂದಾಲ್ ಅವ್ರ ಜೊತೆಯಲ್ಲೂ ಕೂಡ ನಾನು ಮಾತಾಡ್ತೀನಿ. ಅವರು ಮುಂದಕ್ಕೆ ಬಂದಿಲ್ಲ ಅಂದ್ರೂ ಕೂಡ ಇವತ್ತು ನಮ್ಮ KMRCL ಫಂಡ್ ಅಲ್ಲಿ ಏನೊಂದು 20,000 ಕೋಟಿ ಹಣ ಇದೆಯೋ ಅದರಲ್ಲಿ ಸ್ಪೋರ್ಟ್ಸ್ ಆಕ್ಟಿವಿಟಿಗೆ ಸುಮಾರು 750 ಕೋಟಿ ಅಮೌಂಟ್ ಸೀಮಿತ ಆಗಿರುವಂತದ್ದು. ನಾನು ಜಿಲ್ಲಾಧಿಕಾರಿಗಳ ಜೊತೆಯಲ್ಲಿ ಮಾತಾಡಿ, ಸರ್ಕಾರದ ಜೊತೆಯಲ್ಲಿ ಮಾತಾಡಿ ಖಂಡಿತವಾಗ್ಲೂ ಕೂಡ ಇಡೀ ನಮ್ಮ ದೇಶನೇ ನೋಡುವಂತ ಒಂದು ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ಬಳ್ಳಾರಿಯಲ್ಲಿ ಆಗ್ಬೇಕು ಅನ್ನೋ ನನ್ನ ಕನಸು. ಅದು ನಿಮ್ಮೆಲ್ಲರ ಸಹಕಾರದಿಂದ ನಾವು ಖಂಡಿತವಾಗ್ಲೂ ಕೂಡ ಮಾಡ್ಕೊಳ್ಳೋಣ. ಒಂದು ಆಸೆ ಇಡೀ ಜಗತ್ತಲ್ಲಿ ಎಲ್ಲರೂ ಟಿವಿಗಳ ಮುಂದೆ ನೋಡುವಂತ ಸಂದರ್ಭದಲ್ಲಿ ಆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಮ್ಯಾಚ್ಗಳಲ್ಲಿ ಬಳ್ಳಾರಿ ಅನ್ನುವಂತ ಹೆಸರು ಬರಬೇಕು ಅನ್ನೋ ನನ್ನ ಆಸೆ. ಅದು ಈಡೇರುವವರೆಗೂ ನಾನು ನಿಮ್ ಜೊತೆಯಲ್ಲಿದ್ದು ಹೋರಾಟ ಮಾಡಿ ಆದ್ರೂ ಕೂಡ ನಾವು ಸಾಧಿಸಿಕೊಡ್ತೀವಿ ಅಂತ ಹೇಳ್ತಾ, ಬರುವಂತ ದಿನಗಳಲ್ಲಿ ನಮ್ಮ ಅಭಯ ಫೌಂಡೇಶನ್ ರಾಮಕೃಷ್ಣ ಅವರು ಇದು 5ನೇ ವರ್ಷ, 50 ವರ್ಷ ಆಗಲಿ ಅವ್ರ ಇಡೀ ಕುಟುಂಬ ಅವರ ತಂದೆ ತಾಯಿಗಳ ಆಶೀರ್ವಾದದಿಂದ ದೊಡ್ಡ ಮಟ್ಟಕ್ಕೆ ಅವರು ವೈಯಕ್ತಿಕವಾಗಿ ಬೆಳಿಬೇಕು. ಅದೇ ಒಂದು ರೀತಿಯಲ್ಲಿ ಈ ಸಮಾಜ ಸೇವೆಯಲ್ಲಿ ಕೂಡ ಹೇಗೆ ಅವರು ಮುಂದೆ ಬರಬೇಕಂತ ಹೇಳಿ ನಾನು ಪ್ರಾರ್ಥನೆಯನ್ನ ಮಾಡಿ ನಾನು 2 ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ದಿನನಿತ್ಯ ನಮ್ಮ ಸರ್ಕಾರಕ್ಕೆ ಜನರಿಗೆ ಕೊಂಡಿಯಾಗಿ ಎಷ್ಟು ಬಿಜಿ ಇದ್ರೂ ನೀವೆಲ್ಲ ಜನರ ಸೇವೆ ಮಾಡುತ್ತಾ ಬೆಳಗ್ಗೆ ಮನೆಯಿಂದ ಹೋಗಿ ಇಲಾಖೆಗಳಲ್ಲಿ ಕೆಲಸ ಮಾಡಿ ಮತ್ತೆ ತಿರುಗಿ ಮನೆಗೆ ಬ್ಯುಸಿಯಾಗಿ ಬರ್ತಾ ಇರ್ತೀರಿ. ನಿಮ್ಮೆಲ್ಲರಿಗೂ ಟೆನ್ಷನ್ಗಳೇ ಇರುತ್ತೆ. ಆದ್ರೆ ಈ ಒಂದು ಕ್ರಿಕೆಟ್ ಅಭಯ್ ಫೌಂಡೇಶನ್ ಅವರು ಏನ್ ಮಾಡಿದಾರೋ, ನಿಮ್ಮ ಮುಖದಲ್ಲಿ ಸಂತೋಷ ಕಾಣಿಸ್ತಾ ಇದೆ ಅಂದ್ರೆ ಎಷ್ಟು ಸಂತೋಷವಾಗಿದ್ದೀರಿ ಅಂತ ನನಗೆ ಗೊತ್ತಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಅಭಯ ಫೌಂಡೇಶನ್ ರಾಮು ಅಣ್ಣ ಅವರು ಇನ್ನೂ ಬೆಳಿಬೇಕು, ಅವ್ರಿಗೆಲ್ಲ ಒಳ್ಳೇದಾಗಬೇಕು. ನೀವೆಲ್ಲರೂ ಎಲ್ಲ ಇಲಾಖೆಯವರಿಗೆ ಅಭಿನಂದನೆಗಳನ್ನು ತಿಳಿಸುತ್ತಾ, ಸೋತಿದೀವ ಅಂತ ನಾವೇನು ಕುಗ್ಗೋದು ಏನೂ ಇಲ್ಲ. ಸೋತರು ಗೆದ್ರು ಎಲ್ಲರೂ ಸಮಾನನೇ. ತಾವೆಲ್ಲರಿಗೂ ಅಭಿನಂದನೆಗಳನ್ನು ತಿಳಿಸುತ್ತಾ, ನಮ್ಮೆಲ್ಲರ ನೆಚ್ಚಿನ RCB ಟೀಮ್ ಮುಂದಿನ ದಿನಗಳಲ್ಲಿ ಕೋಟ್ಯಾಂತರ ಅಭಿಮಾನಿಗಳಲ್ಲಿ ನಾನು ಒಬ್ಬಳಾಗಿ ನಾವೆಲ್ಲರೂ ಏನು ದೇವರಲ್ಲಿ ಪ್ರಾರ್ಥನೆ ಮಾಡೋಣ, ಈ ಸಲ ಎಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್. 28 ಇಲಾಖೆಗಳಿಂದ ಅಂದ್ರೆ ಆಲ್ಮೋಸ್ಟ್ 28 ಅಂತ ಇಟ್ಕೊಳ್ಳಿ. 28ರಲ್ಲಿ ಒಂದು 4-5 ಆ ಕಡೆ ಈ ಕಡೆ ಆಗಿರ್ಬೋದು. ಒಂದು 20-25 ಇಲಾಖೆಗಳು ಒಂದು ಸಲ ಎಲ್ಲಾ ಕಡೆಗೆ ಸೇರಿ ಈ ತರ ಟೂರ್ನಮೆಂಟ್ ನಡೆಸಿರೋದು ಬಹುಶಃ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಫಸ್ಟ್ ಟೈಮ್ ಇರಬೇಕು. ಇದು ಮೋಸ್ಟ್ಲಿ ಇಂಟರ್ ಡಿಪಾರ್ಟ್ಮೆಂಟಲ್ ಟೂರ್ನಮೆಂಟ್, ಕ್ರಿಕೆಟ್ ಟೂರ್ನಮೆಂಟ್ ನಡೆದಿರೋದು ರಿಯಲಿ ವಂಡರ್ಫುಲ್ ಥಿಂಗ್. ಇಷ್ಟು ಡಿಪಾರ್ಟ್ಮೆಂಟ್ ನ ಇವರು ನಮ್ಮ ರಾಮು ಅವರು ಹೇಗೆ ಕಂಡಕ್ಟ್ ಮಾಡಿದ್ದಾರೆ, ಎಷ್ಟು ಮಂದಿನ ಎಲ್ಲಿ ತರ ತಂದಿದ್ದಾರೆ ಅನ್ನೋದಕ್ಕೆ ಅದೇ ಒಂದು ಯೋಚನೆ ಮಾಡಕ್ಕೆ ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಒಂದು ದಿವಸ ಆಗ್ಬಿಡುತ್ತೆ. ಅದೇ ತರ ಇವತ್ತು ಫೈನಲ್ ಮ್ಯಾಚ್ ನೋಡಿದ್ವಿ. ಅದ್ಭುತವಾದಂತಹ ಫೈನಲ್ ಮ್ಯಾಚ್. ಕೊನೆಯವರೆಗೂ ಲಾಸ್ಟ್ ಬಾಲ್ ವರೆಗೂ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋದು ಗೊತ್ತಾಗಲಿಲ್ಲ. ಯಾಕಂದ್ರೆ 4 ಹೊಡೆದ್ರೆ ಇವ್ರು ಗೆಲ್ಲಿತಾರೆ, ಹೊಡಿದ ಇದ್ರೆ ಅವ್ರು ಗೆಲ್ಲಿತಾರೆ. ಇಟ್ ವಾಸ್ ಅ ವಂಡರ್ಫುಲ್ ಮ್ಯಾಚ್. ಇಂಥ ಸೆನ್ಸೇಷನಲ್ ಮ್ಯಾಚ್ ನೋಡ್ಲಿಕ್ಕೆ ನಿಜವಾಗ್ಲೂ ಒಬ್ಬರಿಗೆ ಅದೃಷ್ಟ ಇರಬೇಕು ಅಂತೇನೆ. ಯಾಕೆ ಅಂದ್ರೆ ಎಷ್ಟೋ ಮ್ಯಾಚಸ್ ನೋಡ್ತೇವೆ ಬಹಳ ಲೀಡಲ್ಲಿ ಗೆಲ್ಲಿಯೋದು, ಇಲ್ಲ ಬಹಳ ಇದು ಹಾರಿಬಲ್ ಆಗಿ ಸೋತೋಗೋದು, ಆ ತರ ನಡೀತಾ ಇರುತ್ತೆ. ಆದ್ರೆ ಇವತ್ತು ನಡೆದಂತ ಮ್ಯಾಚ್ ಬಹುಶಃ ಯಾರು ಮರ್ತೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಕಂಗ್ರಾಚುಲೇಷನ್ಸ್ ಟು ದ ವಿನ್ನಿಂಗ್ ಟೀಮ್.
ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.